Hi and hello friends, welcome to my channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಚಾಪ್ಟರ್ದು 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಥರ ಒಂದು ಪ್ರಾಬ್ಲಮ್ನ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾಕಂದರೆ ಟ್ರಿಕ್ಕಿ ಆಗಿರುವಂಥ ಅಡ್ಜಸ್ಟ್ಮೆಂಟ್ಸ್ ಮೂಲಕ ಈ ಕ್ವೆಶನ್ ಇದೆ. ಸೊ ಫಸ್ಟಿಗೆ ಕ್ವೆಶನ್ನ ಇನ್ಫಾರ್ಮೇಷನ್ನ ನೋಡೋದಾದ್ರೆ, ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಲಿಮಿಟೆಡ್ ಆಸ್ ಆನ್ 31st March 2023 ಅಂತ ಹೇಳಿದ್ದಾರೆ. ಅಂದರೆ ಫಿನಾನ್ಷಿಯಲ್ ಇಯರ್ ಎಂಡಲ್ಲಿ ಇರುವಂಥ ಈ ಎಕ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಒಂದಷ್ಟು ಬ್ಯಾಲೆನ್ಸ್ ಶೀಟ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟ್ನ ಯೂಸ್ ಮಾಡಿಕೊಂಡು ಲಿಕ್ವಿಡ್ ಆಫ್ ಫೈನಲ್ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೇಕಂತೆ. ಸೊ ಹಾಗಾದ್ರೆ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ಗ್ಲಾನ್ಸ್ ಮಾಡ್ತಾ ಹೋದ್ರೆ, ಫಸ್ಟ್ಗೆ ಲಯಬಿಲಿಟಿ ಸೈಡಲ್ಲಿ 4006% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳಿದ್ದಾರೆ. ಅಂದರೆ 4000 ಶೇರ್ಸ್ ಇದೆ, ಒಂದು ಶೇರ್ನ ಬೆಲೆ ₹100 ಪೇ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ₹4 ಲಕ್ಷ ಆಯಿತು. 4000 into 100 ಮಾಡಿದ್ರೆ 4 lakhs ಸಿಗುತ್ತೆ. 6% ಏನಿದೆ ಇದು, ಈ 6%ನ ನಾವು ಡಿವಿಡೆಂಡ್ ಕೊಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಈ 6% ಇಂದ ಡಿವಿಡೆಂಡ್ನ ಪೇ ಮಾಡಬೇಕು. ಅದಾದ್ಮೇಲೆ ಈಕ್ವಿಟಿ ಶೇರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 2000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ₹75 ಪೇಡ್ ಅಂತೆ. ಅಂದರೆ 2000 ಶೇರ್ಸ್ನ ₹75 ಪೇ ಮಾಡಿ ₹1,50,000 ಕಲೆಕ್ಟ್ ಆಗಿದೆ. ₹100 ಇದ್ದಿದ್ದನ್ನ ₹75 ಪೇ ಮಾಡಿದೆ, ಅಂದರೆ ಪಾರ್ಟ್ಲಿ ಪೇಡ್ ಇದು. ಅದಾದ್ಮೇಲೆ 6000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ₹60 ಪೇಡ್ ಅಂತೆ. ಅಂದರೆ 6000 ಈಕ್ವಿಟಿ ಶೇರ್ಸ್ ಇಂಟು 60 ಪೇಡ್, ₹3,60,000 ಆಯಿತು. ಸೊ ಅದಾದ್ಮೇಲೆ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ 5% ಡಿಬೆಂಚರ್ಸ್ ಕೊಟ್ಟಿದ್ದಾರೆ, ಇದು ₹2,00,000 ಆಯಿತು. ಅದಾದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಇಂಟ್ರೆಸ್ಟ್ ₹10,000 ಆಯಿತು. ಅಂದರೆ ಹೋದ ವರ್ಷದ್ದು ಕೂಡ ಅವ್ರು ಡಿಬೆಂಚರ್ಸ್ ಪೇ ಮಾಡಿರಲ್ಲ, ಸೊ ಅದು ಕ್ಯಾರಿ ಆನ್ ಆಗಿ ಈ ವರ್ಷ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ 2,00,000ಗೆ 10,000 ಆ್ಯಡ್ ಮಾಡಿ ಪೇಮೆಂಟ್ ಸೈಡಲ್ಲಿ ಆಗ್ತಾ ಹೋಗ್ತೀವಿ. ಅದಾದ್ಮೇಲೆ ಸನ್ರಿ ಕ್ರೆಡಿಟರ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ₹2,90,000. ಸೊ ಸನ್ರಿ ಕ್ರೆಡಿಟರ್ಸ್ ಇಂಪಾರ್ಟೆಂಟ್ ಇದೆ, ಸೊ ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಇದೆ. ಸೊ ಈ ಒಂದು ಸನ್ರಿ ಕ್ರೆಡಿಟರ್ಸ್ ಅಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡ್ ಆಲ್ಸೋ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೂರು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಫರ್ದರ್ ಕ್ಯಾಲ್ಕುಲೇಷನ್ಸ್ ಆನ್ಸರ್ ಮಾಡುವಾಗ ನೋಡೋಣ. ಸೊ ಅದಾದ್ಮೇಲೆ ಅಸೆಟ್ ಸೈಡಿಗೆ ಬಂದ್ರೆ ಲ್ಯಾಂಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಕೊಟ್ಟಿದ್ದಾರೆ, ಪ್ಲಾಂಟ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಕೊಟ್ಟಿದ್ದಾರೆ ಅಂಡ್ ಕ್ಯಾಶ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ P&L ಅಕೌಂಟ್ ಕೂಡ ಕೊಟ್ಟಿದ್ದಾರೆ. ಸೊ P&L ಅಕೌಂಟ್ ಕ್ರೆಡಿಟ್ ಸೈಡ್ ಇರೋದ್ರಿಂದ ಸೊ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಳ್ಳೋಗಿಲ್ಲ. ಸೊ P&L ಅಕೌಂಟ್ ನ ಇನ್ಫಾರ್ಮೇಷನ್ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಅಲ್ಲಿ ಯೂಸ್ಲೆಸ್ ಆಗಿರುತ್ತೆ. ಓಕೆನಾ. ಸೊ ಈ ರೀತಿಯಾದ ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಶೀಟ್ ಇದೆ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ ನೋಡೋದಾದ್ರೆ, ಆನ್ ದ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಈ ಡೇಟಿನಲ್ಲಿ ದ ಕಂಪನಿ ವೆಂಟ್ ಇನ್ ಟು ಲಿಕ್ವಿಡೇಷನ್. ಸೊ ಸೇಮ್ ಡೇಟ್ ಅಲ್ಲಿ ಲಿಕ್ವಿಡೇಷನ್ಗೆ ಹೋಗಿದೆ. ಸೊ ಅಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದ್ರೆ, ದ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇನ್ ಅರಿಯರ್ಸ್ ಫಾರ್ 2 years ಅಂತ. ಅಂದ್ರೆ ಡಿವಿಡೆಂಡ್ಸು 2 ವರ್ಷದಿಂದ ಪೇ ಮಾಡಿಲ್ಲ, ಅಂದ್ರೆ ಅರಿಯರ್ಸ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 6% ಏನಿದೆ, 4 lakh ಮೇಲೆ 6% ಮಾಡಿದ್ರೆ 6 4 24, ಅಲ್ಲಿಗೆ ₹24,000 ಸಿಗುತ್ತೆ. ಆ 24,000 ಅಲ್ಲಿ ಇಂಟು 2 years ನಾವು ಮಾಡ್ಕೋಬೇಕು, ಯಾಕಂದ್ರೆ 2 ವರ್ಷದಿಂದ ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಅರಿಯರ್ಸ್ ಇನ್ಫಾರ್ಮೇಷನ್ ಕೂಡ ಇಂಪಾರ್ಟೆಂಟ್, ಇದಕ್ಕೂ ಕ್ಯಾಲ್ಕುಲೇಷನ್ ಇದೆ, ನೋಡ್ಕೊಳ್ಳೋಣ. ಅದಾದ್ಮೇಲೆ ಹೇಳಿದ್ದಾರೆ, ದ ಅರಿಯರ್ಸ್ ಆರ್ ಪೇಬಲ್ ಆನ್ ಲಿಕ್ವಿಡೇಷನ್ ಆಸ್ ಪರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಸೊ ಅರಿಯರ್ಸ್ ನಾವು ಪೇ ಮಾಡಬೇಕು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಕಾರ ಅಂತ ಹೇಳಿದ್ದಾರೆ. ಸೊ ಪೇ ಮಾಡೋಣ. ಅದಾದ್ಮೇಲೆ ದ ಡಿಬೆಂಚರ್ಸ್ ಆಸ್ ಅ ಫ್ಲೋಟಿಂಗ್ ಚಾರ್ಜ್ ಆನ್ ದ ಅಸೆಟ್ಸ್ ಆಫ್ ದಿ ಕಂಪನಿ. ಸೊ ಡಿಬೆಂಚರ್ಸ್ ಏನಿದೆ, ಸೊ ಡಿಬೆಂಚರ್ಸ್ ಕೂಡ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕ್ರೆಡಿಟರ್ಸ್ ಇನ್ಕ್ಲೂಡ್ ಎ ಲೋನ್ ಆಫ್ ₹1,00,000 ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ಈ 1,00,000 ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಅರ್ಥ. ಸೊ ಈ ಲೋನ್ ಅನ್ನೋ ಒಂದು ಪದ ಬಂತು ಅಂದ್ರೆ ಅದನ್ನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಹೋಗ್ಬೇಕು, ಅಥವಾ ಮಾರ್ಟ್ಗೇಜ್ ಅಂತ ಬಂತು ಅಂದ್ರೂ ಕೂಡ ಅದನ್ನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಫಾರ್ಮೇಶನ್ ನಮಗೆ ಸಿಕ್ತು. ಓಕೆ. ಇದಾದ್ಮೇಲೆ ಹೇಳಿದ್ದಾರೆ, ದ ಅಸೆಟ್ಸ್ ರಿಯಲೈಸ್ಡ್ ಆರ್ ಆಸ್ ಅಂಡರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿರುವಂತಹ ಅಸೆಟ್ಸ್ ಏನಿದೆ, ಸೊ ಇದರಲ್ಲಿ ಕೆಲವೊಂದು ರಿಯಲೈಸ್ಡ್ ವ್ಯಾಲ್ಯೂ ಆಗಿದೆ ಅಂತೆ. ಸೊ ಯಾವೆಲ್ಲ ರಿಯಲೈಸ್ ಆಗಿದೆ, ಎಷ್ಟಕ್ಕೆ ರಿಯಲೈಸ್ ಆಗಿದೆ ಅಂತ ನೋಡೋದಾದ್ರೆ, ಲ್ಯಾಂಡ್ ನ ವ್ಯಾಲ್ಯೂ ₹2,40,000 ಆಗಿದೆಯಂತೆ. ಸೊ ಲ್ಯಾಂಡ್ ನ ವ್ಯಾಲ್ಯೂ ಕೇವಲ 2 ಲಕ್ಷ ಇತ್ತು. ಸೊ ಬ್ಯಾಲೆನ್ಸ್ ಶೀಟ್ ಎಂಡಿಂಗ್ ಡೇಟ್ ಅಲ್ಲಿ ₹2,40,000 ಅಸೆಟ್ ರಿಯಲೈಸ್ ಆಗಿದೆ ಅಂತೆ. ಸೊ ಅದೇ ರೀತಿ ಪ್ಲಾಂಟ್, ಪೇಟೆಂಟ್, ಸ್ಟಾಕ್, ಡೆಟಾರ್ಸ್ ಇವೆಲ್ಲ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಸೊ ಅದರ ವ್ಯಾಲ್ಯೂ ರಿಯಲೈಸ್ ಮಾಡಿದ್ದಾರೆ. ಅದಾದ್ಮೇಲೆ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು ₹21,800. ಸೊ ಈ ಒಂದು ಲಿಕ್ವಿಡೇಷನ್ ಮಾಡುವಂತ ಟೈಮಲ್ಲಿ ಆಗಿರುವಂತಹ ಎಕ್ಸ್ಪೆನ್ಸಸ್ ಏನಿದೆ, ₹21,800 ಅವ್ರಿಗೆ ಖರ್ಚಾಗಿದೆಯಂತೆ. ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಮಾಡುವಾಗ ತಗೊಂಡಿರುವಂತ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ₹21,800 ಅವ್ರಿಗೆ ಖರ್ಚಾಗಿದೆಯಂತೆ. ಸೊ ಈ ಅಸೆಟ್ ರಿಯಲೈಸ್ಡ್ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ, ಈ ರಿಯಲೈಸ್ಡ್ ಅಂತ ಬಂದ ಮೇಲೆ ಸೊ ಇಲ್ಲಿರುವಂತಹ ಬ್ಯಾಲೆನ್ಸ್ ಶೀಟ್ ಇಲ್ಲಿರುವಂಥ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡಬಾರ್ದು, ಈ ರಿಯಲೈಸ್ಡ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಸೊ ಅದಾದ್ಮೇಲೆ ದ ಲಿಕ್ವಿಡೇಟರ್ ಇಸ್ ಎಂಟೈಟಲ್ಡ್ ಟು ಅ ಕಮಿಷನ್ 3% ಆನ್ ಆಲ್ ಅಸೆಟ್ ರಿಯಲೈಸ್ಡ್. ಸೊ ಲಿಕ್ವಿಡೇಟರ್ ಏನಿದ್ದಾನೆ, ಸೊ ಅವನಿಗೆ 3% ಕಮಿಷನ್ ಆನ್ ಆಲ್ ಅಸೆಟ್ ರಿಯಲೈಸ್ಡ್ ಕೊಡ್ಬೇಕಂತೆ. ಓಕೆನಾ. ಅಸೆಟ್ ರಿಯಲೈಸ್ಡ್ ಹೇಳಿದಾನೆ ಹೊರತು ಅಸೆಟ್ ರಿಯಲೈಸ್ಡ್ ಸೆಂಟೆನ್ಸ್ ಇನ್ನ ಇದೆ, ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೂಡ ಹೇಳಿದಾನೆ. ಸೊ ಇಲ್ಲಿ ಕ್ಯಾಶ್ ಏನಿದೆ, ಸೊ ಈ ಕ್ಯಾಶ್ನು ಇನ್ಕ್ಲೂಡ್ ಮಾಡಿಕೊಂಡು ಅಸೆಟ್ ರಿಯಲೈಸ್ಡ್ ಏನಾಗಿದೆ ಅದಕ್ಕೆ ಕ್ಯಾಶ್ನ ಆಡ್ ಮಾಡಿಕೊಂಡು ಅದ್ರ ಮೇಲೆ 3% ಕೊಡಿ ಅಂತ ಹೇಳಿದ್ದಾರೆ.
ಅದಾದ್ಮೇಲೆ ಆ ಕಮಿಷನ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ 2% ನಾವು ಕಮಿಷನ್ ಕೊಡಬೇಕಂತೆ. ಆದ್ರೆ ನಮ್ಗೆ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಫರ್ದರ್ ಕ್ಯಾಲ್ಕುಲೇಷನ್ಸ್ ಇದೆ, ಅದನ್ನು ಕೂಡ ಮಾಡ್ಕೊಳ್ತಾ ಹೋಗೋಣ. ಸೊ ಅದಾದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಮೌಂಟೆಡ್ ಟು ₹30,000 ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ 30,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ 1 lakh. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಹೇಳಿದ್ದಾರೆ ಪ್ರಿಪೇರ್ ದ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಅಂತ. ಸೊ ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಫಾರ್ಮ್ಯಾಟ್ ಬಂದು ಈ ರೀತಿ ಆಗಿದೆ. ಓಕೆ, ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟಿಗೆ ಆ ಒಂದು ಕಂಪನಿಯ ಹೆಸರನ್ನ ಹಾಕಬೇಕು, ಎಕ್ಸ್ ಲಿಮಿಟೆಡ್. ಅದಾದ್ಮೇಲೆ ಲಿಕ್ವಿಡೇಟರ್ ಫೈನಲ್ ಅಕೌಂಟ್ಸ್ ಅಂತ ಆಗ್ತಾ ಹೋಗಬೇಕು. ಸೊ ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಮಾರ್ಕ್ಸ್ ಇನ್ಕ್ಲೂಡ್ ಆಗಿರೋದ್ರಿಂದ ಕೇರ್ಫುಲ್ ಆಗಿ ನೋಡಿಕೊಂಡು ನೀವು ಫಾರ್ಮ್ಯಾಟ್ ನ ಹಾಕೊಳ್ತಾ ಹೋಗಬೇಕು. ಸೊ ಅದಾದ್ಮೇಲೆ ನಾವು ಪ್ರಾಬ್ಲಮ್ ನ ಸೊಲ್ಯೂಷನ್ ಮಾಡೋದಾದ್ರೆ ಫಸ್ಟಿಗೆ ರಿಸಿಪ್ಟ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಸೊ ಲೆಫ್ಟ್ ಸೈಡ್ ಅಲ್ಲಿ ಏನೆಲ್ಲ ಹಾಕ್ತೀವಿ ಅಂದ್ರೆ ಅಸೆಟ್ಸ್ ಮತ್ತೆ ಕ್ಯಾಶ್ ನ ಹಾಕೊಳ್ತಾ ಹೋಗ್ತೀವಿ. ಸೊ ಲ್ಯಾಂಡ್ ಇದೆ, ಹಾಕೊಳ್ತಾ ಹೋಗೋಣ ಲ್ಯಾಂಡ್. ಸೊ ಲ್ಯಾಂಡ್ಗೆ ಈ ವ್ಯಾಲ್ಯೂ ಹಾಕೊಡ್ಬಾರ್ದು. ಸೊ ಅದಕ್ಕೆ ರಿಯಲೈಸ್ಡ್ ವ್ಯಾಲ್ಯೂ ಆಗಿದೆ. ಸೊ ರಿಯಲೈಸ್ಡ್ ವ್ಯಾಲ್ಯೂ ಬಂದ್ಬಿಟ್ಟು 2,40,000 ಇದೆ. ಸೊ 2,40,000 ಹಾಕೊಳ್ತಾ ಹೋಗೋಣ, 2,40,000 rupees. ಸೊ ಅದಾದ್ಮೇಲೆ ಇದೆ ಪ್ಲಾಂಟ್ ಇದೆ. ಸೊ ಪ್ಲಾಂಟ್ ನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ರಿಯಲೈಸ್ಡ್ ವ್ಯಾಲ್ಯೂ ಪ್ಲಾಂಟ್ 4 lakh ಇದೆ, 4 lakh ಹಾಕೊಳ್ಳೋಣ. ಸೊ ಅದಾದ್ಮೇಲೆ ಪೇಟೆಂಟ್ಸ್ ಹೇಳಿದ್ದಾರೆ. ಸೊ ಪೇಟೆಂಟ್ಸ್ ಕೂಡ ಹಾಕೊಳ್ಳೋಣ, ಪೇಟೆಂಟ್ಸ್ 60,000 rupees. ಸೊ ಅದಾದ್ಮೇಲೆ ಸ್ಟಾಕ್ಸ್ 1,20,000 rupees. ಅಂಡ್ ದೆನ್ ಡೆಟಾರ್ಸ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಡೆಟಾರ್ಸ್ ಕೂಡ ರಿಯಲೈಸ್ ಆಗಿದೆ ಅಂತೆ 1,60,000ಗೆ. ಡೆಟಾರ್ಸ್ 1,60,000 rupees. ಸೊ ಅದಾದ್ಮೇಲೆ ಇನ್ನೂ ಯಾವ್ದಾದ್ರು ಅಸೆಟ್ ಬಿಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ಬೇಕು. ಸೊ ಲ್ಯಾಂಡ್ ಹಾಕೊಂಡಿದೀವಿ, ಪ್ಲಾಂಟ್ ಹಾಕೊಂಡಿದೀವಿ, ಪೇಟೆಂಟ್ಸ್ ಹಾಕೊಂಡಿದೀವಿ, ಸ್ಟಾಕ್ ಹಾಕೊಂಡಿದೀವಿ, ಡೆಟಾರ್ಸ್ ಹಾಕೊಂಡಿದೀವಿ. ಸೊ ಕ್ಯಾಶ್ ಅನ್ನು ನಾವು ಹಾಕೊಳ್ತಾ ಹೋಗ್ಬೇಕು. ಕ್ಯಾಶ್ ಬಂದ್ಬಿಟ್ಟು 60,000 rupees ಇದೆ, 60,000 rupees. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಹಾಕೊಳ್ತಾ ಹೋಗಬಾರ್ದು. ಸೊ ಯಾಕಂದ್ರೆ ಲಿಕ್ವಿಡೇಟರ್ ಅಕೌಂಟ್ಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರೋದಿಲ್ಲ. ಸೊ ಫಸ್ಟಿಗೆ ರಿಯಲೈಸ್ಡ್ ಅಸೆಟ್ಸ್ ಅಥವಾ ರಿಸಿಪ್ಟ್ಸ್ ನಾವು ಆಡ್ ಮಾಡ್ಕೊಳ್ತಾ ಹೋದ್ರೆ 2,40,000 ಪ್ಲಸ್ 4 lakh ಪ್ಲಸ್ 60,000 ಪ್ಲಸ್ 1,20,000 ಪ್ಲಸ್ 1,60,000 ಪ್ಲಸ್ 60,000. ಸೊ ನಮಗೆ 10,40,000 ಸಿಗ್ತಾ ಹೋಗುತ್ತೆ. ಸೊ ಅದನ್ನ ಬರ್ಕೊಳ್ಳೋಣ, 10,40,000. ಸೊ ಇದಿಷ್ಟು ರಿಸಿಪ್ಟ್ ಸೈಡ್ ಆಯಿತು. ಸೊ ಈಗ ನಾವು ಪೇಮೆಂಟ್ ಸೈಡಿಗೆ ಹೋದ್ರೆ, ಸೊ ಪೇಮೆಂಟ್ ಸೈಡ್ ಒಂದು ತಿಳ್ಕೊಳ್ಳಿ, ಪೇಮೆಂಟ್ ಸೈಡ್ ಎಲ್ಲಾನು ಕೂಡ ಈ ಒಂದು ಅಡ್ಜಸ್ಟ್ಮೆಂಟ್ಸ್ ಅಲ್ಲೇ ಇರುತ್ತೆ. ಓಕೆನಾ. ಸೊ ಫಸ್ಟಿಗೆ ಅಡ್ಜಸ್ಟ್ಮೆಂಟಿಗೆ ಬರೋದಾದ್ರೆ, ಸೊ ಫಸ್ಟ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ಹಾಕೊಳ್ತಾ ಹೋಗ್ಬೇಕು. ಓಕೆನಾ, ಫಾರ್ಮೆಟ್ ಅಲ್ಲಿ ಇರೋದೇ ಹಾಗೆ. ಫಸ್ಟಿಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗಿದೆ 1 lakh rupees. ಓಕೆನಾ. ಸೊ 1 lakh ಇದೆ. ಸೊ 1 lakh ನ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹಾಕೊಳ್ತಾ ಹೋಗೋಣ. ಸೊ ಅದಾದ್ಮೇಲೆ ಫಾರ್ಮೆಟ್ ಅಲ್ಲಿ ಬರೋದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ನಾವು ಅವಾಗಲೇ ನೋಡಿದ್ವಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 21,800 rupees. ಸೊ ಬರ್ಕೋಣ 21,800 rupees ನ. ಸೊ ಇದಾದ್ಮೇಲೆ ನಾವು ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ಗೆ ಬರಬೇಕು. ಸೊ ಲಿಕ್ವಿಡೇಷನ್ ಕಮಿಷನ್. ಸೊ ಫಸ್ಟಿಗೆ ಹೇಳಿದಾನೆ ಇಲ್ಲಿ liquidator is entitled to a commission of 3% on all assets realized. ಅಂದ್ರೆ ಈ ಎಲ್ಲಾ ಅಸೆಟ್ಸ್ ರಿಯಲೈಸ್ ಆಗಿದೆಯಲ್ಲ ಇದ್ರ ಮೇಲೆ ಪ್ಲಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಕೂಡ ಹೇಳಿದಾನೆ. ಸೊ ಅಲ್ಲಿಗೆ ಈ ಕ್ಯಾಶ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಲ್ಲಿಗೆ ಇದ್ರ ಟೋಟಲ್ ಏನಿದೆ 10,40,000. ಸೊ 10,40,000 ಮೇಲೆ 3% ನಾವು ಕೊಡ್ಬೇಕಂತೆ. ಸೊ ಅದಕ್ಕೆ ಇಲ್ಲಿ ಹಾಕೋಣ 3% ಆನ್ ಅಸೆಟ್ಸ್ ರಿಯಲೈಸ್ಡ್. ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 10,40,000 ಇದೆ. ಹಾಕೋಣ 10,40,000 rupees ಇಂಟು 3%. ಸೊ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 10,40,000 ಇಂಟು 3% ಮಾಡಿದ್ರೆ ನಮಗೆ 31,200 rupees ಸಿಗುತ್ತೆ. ಸೊ ಬರ್ಕೋಣ 31,200 rupees. ಓಕೆನಾ. ಸೊ ಇದು ಫಸ್ಟ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಆಯಿತು. ಸೊ ಅದಾದ್ಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳಿದ್ದಾನೆ, ಅ ಕಮಿಷನ್ ಆಫ್ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದಾನೆ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಇನ್ಫಾರ್ಮೇಶನ್ ನಮಗೆ ಗೊತ್ತಿಲ್ಲ. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ. ಸೊ ಯಾವ ರೀತಿ ಅನ್ನೋದಾದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಓಕೆನಾ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಜೊತೆಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಕಂಡುಹಿಡ್ಕೊಳ್ತಾ ಹೋಗ್ಬೇಕು. ಸೊ ಅದಕ್ಕೆ ಫರ್ದರ್ ಕ್ಯಾಲ್ಕುಲೇಷನ್ ಇದೆ. ಸೊ ಕ್ಯಾಲ್ಕುಲೇಷನ್ ಏನು ಅಂತ ನೋಡೋದಾದ್ರೆ, ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಫಸ್ಟಿಗೆ ಸೆಂಡ್ರಿ ಕ್ರೆಡಿಟರ್ಸ್ ಹಾಕೋಣ. ಸೆಂಡ್ರಿ ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 2,90,000 rupees. ಓಕೆನಾ. ಸೊ ಫಸ್ಟಿಗೆ ಸೆಂಡ್ರಿ ಕ್ರೆಡಿಟರ್ಸ್ ಏನಿದೆ, ಸೊ ಇದರಲ್ಲಿ 3 ತರ ಕ್ರೆಡಿಟರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ.
ಇದರಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂಡ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಸೊ ಈ ರೀತಿಯಾದ 3 ಕ್ರೆಡಿಟಾರ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾವುದರಲ್ಲಿ? ಸನ್ಡ್ರಿ ಕ್ರೆಡಿಟಾರ್ಸ್ ಅಲ್ಲಿ. ಓಕೆನಾ. ಸೊ ಫಸ್ಟ್ಗೆ ನಮಗೆ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇನ್ಫಾರ್ಮೇಶನ್ ಗೊತ್ತಾಗಿದೆ, 1 lakh rupees. ಓಕೆನಾ, 1 lakh rupees. ಅದಾದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಇನ್ಫಾರ್ಮೇಶನ್ ಗೊತ್ತಾಗಿದೆ 30,000 rupees ಅಂತ. ಸೊ 30,000 ಇಲ್ಲಿ ಹಾಕೋಣ. ಸೊ 1 lakh ಇದೆ, 30,000 ಇದೆ, 2,90,000 ಇದೆ. ಓಕೆನಾ. ಸೊ ಈ ಕ್ವೆಶನ್ ನಾವು ಬರ್ಕೊಳ್ಳೋದಾದ್ರೆ ಸನ್ಡ್ರಿ ಕ್ರೆಡಿಟಾರ್ಸ್ ಈಕ್ವಲ್ಸ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಪ್ಲಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಈ ತರ ಬರುತ್ತೆ. ಓಕೆನಾ. ಸೊ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ಗೊತ್ತು ನಮಗೆ 2,90,000 rupees ಈಕ್ವಲ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ 1 lakh rupees ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ, ಪ್ಲಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ವ್ಯಾಲ್ಯೂ 30,000 rupees. ಓಕೆನಾ. ಸೊ ಈಗ 2,90,000 ಆಗಿ ಕೆಳಗೆ ತಗೊಂಡ್ರೆ ಈಕ್ವಲ್ಸ್ 1 lakh ಪ್ಲಸ್ 30,000 1,30,000 ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಬರುತ್ತೆ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಈ ಕಡೆ ತಗೊಂಡು ಇದನ್ನ ಆ ಕಡೆ ತಗೊಂಡ್ರೆ ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಈಕ್ವಲ್ಸ್ 2,90,000 ಮೈನಸ್ 1,30,000 ಮಾಡಿದ್ರೆ ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ 1,60,000 rupees. ಓಕೆನಾ. ಸೊ ಈ ರೀತಿಯಾಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಮಗೆ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಈಗ ನಾವು ಕಮಿಷನ್ನ ಪೇ ಮಾಡೋದಾದ್ರೆ ಇಲ್ಲಿ ಬರ್ಕೊಳ್ಬೇಕು. ಹೇಳಿದ್ದಾರೆ ಇಲ್ಲಿ 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂಡ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಮೌಂಟೆಡ್ ಟು rupees 30,000 ಅಂತ. ಸೊ ಅಲ್ಲಿಗೆ 2% ಹೇಳಿದ್ದಾರೆ. ಸೊ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದನ್ನ ಹಾಕೊಂಡು ಸೊ ಇಲ್ಲಿ ಹಾಕೋಣ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಮೌಂಟ್ ನಮಗೆ ಸಿಕ್ಕಿದೆ 1,60,000 ಹಾಕೋಣ, 1,60,000. ಸೊ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಮೌಂಟೆಡ್ ಟು 30,000. ಸೊ ಇದರ ಒಂದು ಕಂಟಿನ್ಯೂಸ್ ಇರೋದ್ರಿಂದ ಸೊ ಪ್ಲಸ್ 30,000 ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ನಾವು ಇಲ್ಲಿ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಟೋಟಲ್ 1,90,000 ಆಗುತ್ತೆ. ಇದ್ರ ಮೇಲೆ ನಾವು 2% ಮಾಡ್ತಾ ಹೋದ್ರೆ ನಮಗೆ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ. 1,90,000 ಇಂಟು 2% ಮಾಡಿದ್ರೆ ನಮಗೆ 3,800 rupees ಸಿಗ್ತಾ ಹೋಗುತ್ತೆ. ಸೊ 3,800 rupeesನ ಕಮಿಷನ್ ರೂಪದಲ್ಲಿ ನಾವು ಲಿಕ್ವಿಡೇಟರ್ಗೆ ಕೊಡ್ತಾ ಹೋಗ್ಬೇಕು. ಓಕೆನಾ. ಸೊ ಈಗ ಇದ್ರಿಷ್ಟು ಕ್ಯಾಲ್ಕುಲೇಷನ್ ನಮ್ದು ಮುಗಿತು. ಸೊ ಈಗ ಇಲ್ಲಿಗೆ ಬರೋಣ. ಫಸ್ಟ್ ಹೇಳಿದ್ದಾರೆ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಇನ್ ಅರಿಯರ್ಸ್ ಫಾರ್ 2 years ಅಂತ ಹೇಳಿದ್ದಾರೆ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ 5% ಡಿಬೆಂಚರ್ಸ್ ಇದೆ. ಫಸ್ಟ್ ಡಿಬೆಂಚರ್ಸ್ ಹಾಕೋಣ, ಯಾಕಂದ್ರೆ ಡಿಬೆಂಚರ್ಸ್ ಈ ಒಂದು ಫಾರ್ಮೆಟ್ ಏನಿದೆ ಆನ್ಸರ್ ಫಾರ್ಮೆಟ್ ಅಲ್ಲಿ ಫಸ್ಟ್ ಬರೋದು ಡಿಬೆಂಚರ್ಸ್ ಇದೆ. ಸೊ ಫಸ್ಟ್ ಇಲ್ಲಿಗೆ ಡಿಬೆಂಚರ್ಸ್ ಹಾಕೊಳ್ತಾ ಹೋಗೋಣ. ಡಿಬೆಂಚರ್ಸ್, ಸೊ ಡಿಬೆಂಚರ್ಸ್ ಎಷ್ಟಿದೆ? 2 lakh rupees ಇದೆ. ಸೊ ಅದ್ರ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ 10,000 ಕೂಡ ಇದೆ. ಸೊ ಅದನ್ನು ಹಾಕೋಣ. 2 lakh rupees ಪ್ಲಸ್ 10,000. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಆಡ್ ಮಾಡಿದ್ರೆ 2,10,000 rupees ಬರುತ್ತೆ. 2,10,000 ಔಟರ್ ಕಾಲಮ್ ಹಾಕೊಳ್ತಾ ಹೋಗೋಣ. ಸೊ ಈ ರೀತಿಯಾಗಿ ಡಿಬೆಂಚರ್ ಕ್ಯಾಲ್ಕುಲೇಷನ್. ಸೊ ಇದ್ರ ಕ್ಯಾಲ್ಕುಲೇಷನ್ ಮುಗಿತು. ಸೆಂಟ್ರಲ್ ಕ್ರೆಡಿಟರ್ಸ್ ಕೂಡ ಇನ್ಫಾರ್ಮೇಷನ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಮಿಕ್ಕಿರೋದು ಇವು 3 ಮಾತ್ರ. ಸೊ ಈ 3 ಮುಂದೆ ಬರುತ್ತೆ, ಅದನ್ನ ಯಾವ ರೀತಿ ನೋಡೋಣ. ಸೊ ಅದಾದ್ಮೇಲೆ ಬಂದ್ರೆ ಡಿವಿಡೆಂಡ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಇನ್ ಅರಿಯರ್ಸ್ 2%, 2 years ಅಂತ ಹೇಳಿದ್ದಾರೆ. ಸೊ 2 ವರ್ಷಕ್ಕೆ ನಾವು ಡಿವಿಡೆಂಡ್ಸ್ ಪೇ ಮಾಡ್ಬೇಕಂತೆ. ಸೊ ಬರಿಕೊಳ್ತಾ ಹೋಗೋಣ. ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ಸ್, ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ಸ್. ಓಕೆ. ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಸೊ ಇಲ್ಲಿ ಇರತಕ್ಕಂಥ 4 lakh ನ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು 4 lakh ಇಂಟು 6%, ನಾನು ಆಗಲೇ ಹೇಳಿದಾಗೆ ಈ 6% ನ ಯೂಸ್ ಮಾಡಿಕೊಂಡು ನಾವು ಡಿವಿಡೆಂಡ್ ನ ಪೇ ಮಾಡಬೇಕು. ಇಂಟು 6%. ಓಕೆನಾ. ಸೊ 4 lakh ಮೇಲೆ ನಾವು 6% ನ ಮಾಡ್ಕೊಳ್ರೆ 24,000 ಸಿಗ್ತಾ ಹೋಗುತ್ತೆ. ಸೊ 24,000 ಈ 24,000ಗೆ 2 years ನ ಹಾಕೊಳ್ತಾ ಹೋಗ್ಬೇಕು, ಯಾಕಂದ್ರೆ ಅರಿಯರ್ಸ್ ಇದು. ಓಕೆನಾ. ಅರಿಯರ್ಸ್ 24,000 ಇಂಟು 2 ಮಾಡ್ಕೊಂಡ್ರೆ ನಮಗೆ 48,000 ಸಿಗ್ತಾ ಹೋಗುತ್ತೆ. ಸೊ ಈ 48,000 ನಾವು ಇಲ್ಲಿ ಹಾಕೊಳ್ತಾ ಹೋಗ್ಬೇಕು. ಓಕೆನಾ. 2 years ಅರಿಯರ್ಸ್ ಕ್ಯಾಲ್ಕುಲೇಷನ್ ಇದೆ. ಸೊ ಅರಿಯರ್ ಕ್ಯಾಲ್ಕುಲೇಷನ್ ಮುಗಿತು. ಅದಾದ್ಮೇಲೆ ಇದೆ ಅರಿಯರ್ಸ್ ಆರ್ ಪೇಬಲ್ ಆನ್ ಲಿಕ್ವಿಡೇಷನ್ ಆಸ್ ಪರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಸೊ ನಾವು ಪೇ ಮಾಡಿದೀವಿ. ಸೊ ಇದು ಕೂಡ ಇನ್ಫಾರ್ಮೇಶನ್ ಮುಗಿತು. ಸೊ ಇದಾದ್ಮೇಲೆ ಡಿಬೆಂಚರ್ಸ್ ಹ್ಯಾಸ್ ಅ ಫ್ಲೋಟಿಂಗ್ ಚಾರ್ಜಸ್ ಆನ್ ಅಸೆಟ್ಸ್ ಆಫ್ ದಿ ಕಂಪನಿ. ಸೊ ಡಿಬೆಂಚರ್ಸ್ ನಾವು ಪೇ ಮಾಡಿದೀವಿ ಆಗ್ಲೇನೆ. ಸೊ ಅದಾದ್ಮೇಲೆ ಕ್ರೆಡಿಟರ್ಸ್ ಇನ್ಕ್ಲೂಡ್, ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೂಡ ನಾವು ಇಲ್ಲಿ ಫಸ್ಟಿಗೆ ಪೇ ಮಾಡಿದೀವಿ. ಸೊ ಈಗ ಫಾರ್ಮೆಟ್ ಪ್ರಕಾರ ಬರೋದಾದ್ರೆ ನೆಕ್ಸ್ಟ್ಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ನಾವು ಪೇ ಮಾಡ್ತಾ ಹೋಗ್ಬೇಕು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದ್ಬಿಟ್ಟು ಅಮೌಂಟ್ ಇದೆ 30,000 rupees. ಸೊ ಅದನ್ನು ಹಾಕೊಳ್ಳೋಣ 30,000. ಸೊ ಅದಾದ್ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೂಡ ಕೊಡ್ತಾ ಹೋಗ್ಬೇಕು. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಕಂಡುಹಿಡ್ಕೊಂಡಿದ್ದೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 1,60,000 ಇದೆ. ಸೊ 1,60,000 ಹಾಕೋಣ ಇಲ್ಲಿ. ಸೊ 1,60,000 ಹಾಕೊಂಡಿದ್ದೀವಿ. ಸೊ ಇದಾದ್ಮೇಲೆ ನಾವು ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಸೊ ಅದಕ್ಕೂ ಮುಂಚೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ಹಾಕೊಳ್ತಾ ಹೋಗ್ಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್
4 lakh ಇದೆ, 4 lakh ಹಾಕೊಳ್ತಾ ಹೋಗೋಣ. ಸೊ ಇದಾದ್ಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ಬೇಕು ನಾವು. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇವೆರಡು ಏನಿದೆ, ಸೊ ಇವೆರಡಕ್ಕೆ ಕೂಡ ಫರ್ದರ್ ಕ್ಯಾಲ್ಕುಲೇಷನ್ ಇದೆ. ಸೊ ಆ ಕ್ಯಾಲ್ಕುಲೇಷನ್ ನೋಡ್ಕೊಳ್ತಾ ಹೋಗೋಣ. ಸೊ ಈಕ್ವಿಟಿ ಶೇರ್ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದಕ್ಕೆ ಹಾಕೋಣ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆನಾ. ಸೊ ಇದಕ್ಕೆ ಟೋಟಲ್ ರಿಸೀಪ್ಟ್ಸ್ ಮೈನಸ್ ಟೋಟಲ್ ಪೇಮೆಂಟ್ಸ್ನ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ಟೋಟಲ್ ರಿಸೀಪ್ಟ್ಸ್ ಬಂದ್ಬಿಟ್ಟು, ಸೊ ನಮ್ಗೆ ಇಲ್ಲಿದೆ 10,40,000 rupees ಅಂತ. ಸೊ 10,40,000 ಹಾಕೋಣ ಟೋಟಲ್ ರಿಸೀಪ್ಟ್ಸ್ಗೆ, 10,40,000 rupees. ಸೊ ಮೈನಸ್ ಪೇಮೆಂಟ್ಸ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ಇರ್ತಕ್ಕಂಥ ಇಷ್ಟು ಪೇಮೆಂಟ್ನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಒಂದು ಅಮೌಂಟ್ ಸಿಗುತ್ತೆ. ಸೊ ಆ ಒಂದು ಅಮೌಂಟ್ ನಾನು ಮೈನಸ್ ಮಾಡಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 1 lakh plus 21,800 plus 31,200 plus 3,800 plus 2,10,000 plus 48,000 plus 30,000 plus 1,60,000 plus 4 lakh. ಸೊ ನಮಗೆ 10,04,800 rupees ಸಿಕ್ತು. ಸೊ ಆ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗೋಣ. 10,04,800 rupees. ಓಕೆನಾ. ಸೊ ಇದನ್ನ ಮೈನಸ್ 10,40,000 ಮಾಡ್ತಾ ಹೋದ್ರೆ ನಮಗೆ 35,200 ಸಿಗ್ತಾ ಹೋಗುತ್ತೆ. ಓಕೆನಾ, 35,200 rupees. ಸೊ ಇದು ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆನಾ. ಸೊ ಈ ಒಂದು ಅಮೌಂಟನ್ನು ನಾವು ಎರಡಕ್ಕೆ ಡಿವೈಡ್ ಮಾಡಬೇಕು. ಯಾಕೆ ಅಂದರೆ, ಸೊ ಒಂದು 2,000 ಈಕ್ವಿಟಿ ಶೇರ್ಸ್ ಇದೆ, ಇನ್ನೊಂದು 6,000 ಈಕ್ವಿಟಿ ಶೇರ್ಸ್ ಇದೆ. ಓಕೆನಾ. ಸೊ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ ಅಂದರೆ, 2,000 ಈಕ್ವಿಟಿ ಶೇರ್ಸ್ ಮತ್ತು 6,000 ಈಕ್ವಿಟಿ ಶೇರ್ಸ್ಗೆ ನಾವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದು 2,000 ಈಕ್ವಿಟಿ ಶೇರ್ಸು ಇಷ್ಟು 6,000 ಈಕ್ವಿಟಿ ಶೇರ್ಸ್ ಇದೆ. ಸೊ 30 ಕ್ಯಾನ್ಸಲ್ ಆದರೆ 2:6 ಆಗುತ್ತೆ. ಸೊ 2 1s 2 3s, ಅಲ್ಲಿಗೆ 1:3 ರೇಷಿಯೋ ಸಿಕ್ತು. ಈ ಒಂದು ರೇಷಿಯೋ ಮೂಲಕ ಇವೆರಡನ್ನು ಡಿವೈಡ್ ಮಾಡ್ಕೊಳ್ತಾ ಹೋಗಬೇಕು ಇದನ್ನು. ಓಕೆನಾ. ಸೊ ಈ 35,200 ಏನಿದೆ, ಸೊ ಈ 35,200ನ ನಾವು ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಅಮೌಂಟ್ ಟು ಶೇರ್ ಹೋಲ್ಡರ್ಸ್. ಸೊ ಇದರಲ್ಲಿ ನಾವು ಮೈನಸ್ 2,000 ಈಕ್ವಿಟಿ ಶೇರ್ಸ್ ಏನಿದೆ ಇದು ಫಸ್ಟ್ ಅಲ್ಲಿ. ಸೊ ಈ 2,000 ಈಕ್ವಿಟಿ ಶೇರ್ಸ್ನ ಲೆಸ್ ಮಾಡ್ತಾ ಹೋಗಬೇಕು. ಸೊ 2,000 ಈಕ್ವಿಟಿ ಶೇರ್ಸ್, ಸೊ ಯಾವ ಅಮೌಂಟ್ ಅಲ್ಲಿ ಮಾಡ್ತಾ ಹೋಗಬೇಕು ಅಂದ್ರೆ 2,000 ಇಂಟು, ಸೊ ಈ ಎರಡರ ಡಿಫ್ರೆನ್ಸ್ ತಗೋಬೇಕು, 75 ಮತ್ತು 60. ಓಕೆನಾ. 75 ಮೈನಸ್ 60 ಮಾಡ್ಕೊಂಡ್ರೆ ನಮಗೆ 15 ಸಿಗ್ತಾ ಹೋಗುತ್ತೆ. ಸೊ 15 ಮಾಡ್ಕೊಂಡ್ರೆ ನಮಗೆ 30,000 ಸಿಗ್ತಾ ಹೋಗುತ್ತೆ. ಓಕೆನಾ. 15 ಇಂಟು 2,000 ಅಂದರೆ 30,000 ಸಿಗುತ್ತೆ. ಸೊ ಇಲ್ಲಿ 5,200 ಸಿಗುತ್ತೆ. ಸೊ ಈ ಒಂದು 5,200 ಅಮೌಂಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್. ಓಕೆನಾ. ಈ 5,200ನ ಈ 1:3 ರೇಷಿಯೋದಲ್ಲಿ ಹಂಚ್ತಾ ಹೋಗ್ಬೇಕು. ಓಕೆನಾ. ಫಸ್ಟಿಗೆ 2,000 ಈಕ್ವಿಟಿ ಶೇರ್ಸ್, ನೆಕ್ಸ್ಟಿಗೆ 6,000 ಈಕ್ವಿಟಿ ಶೇರ್ಸ್. ಸೊ 5,200 ಇಂಟು 1/4 ಇಂಟು 3/4. ಸೊ ನಾವು ಮಾಡ್ಕೊಳ್ತಾ ಹೋದರೆ ನಮಗೆ 1,300 ಆ್ಯಂಡ್ ದೆನ್ 3,900 ಸಿಗ್ತಾ ಹೋಗುತ್ತೆ. ಓಕೆನಾ. 5,200 ಇಂಟು 1/4 ಮಾಡಿದ್ರೆ 1,300 ಆ್ಯಂಡ್ ದೆನ್ ಮೈನಸ್ 5,200 ಮಾಡಿದ್ರೆ ನಮಗೆ 3,900 ಸಿಗ್ತಾ ಹೋಗುತ್ತೆ. ಸೊ ಈ ಸಿಕ್ಕಿರುವಂಥ ಈ ಎರಡು ಅಮೌಂಟನ್ನು ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಹಾಕೊಳ್ತಾ ಹೋಗಬೇಕು. ಓಕೆನಾ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಫಸ್ಟಿಗೆ 30,000 rupees ಇದೆ ಅಲ್ವಾ ಈಕ್ವಿಟಿ ಶೇರ್ಸು. ಸೊ ಇಲ್ಲಿರೋ ಹಾಗೆ ಈ 30,000 ಈಕ್ವಿಟಿ ಶೇರ್ಸ್ ಏನಿದೆ, ಓಕೆನಾ, ಈ 30,000 ಈಕ್ವಿಟಿ ಶೇರ್ಸ್ ಏನಿದೆ 2,000 ಈಕ್ವಿಟಿ ಶೇರ್ಸ್ದು, ಇದನ್ನ ಫಸ್ಟ್ ಹಾಕೊಳ್ತಾ ಹೋಗಬೇಕು. 30,000 ಪ್ಲಸ್ 2,000 ಈಕ್ವಿಟಿ ಶೇರ್ಸ್ ನಾವು ಮಾಡಿರೋದು 1,300 ಇದೆ. ಸೊ ಈ 1,300 ನಾನು ಆಡ್ ಮಾಡ್ಕೋಬೇಕು. 31,300 rupees ಆಯಿತು. 31,300 ಆ್ಯಂಡ್ ದೆನ್ ಇನ್ನೊಂದು ಅಮೌಂಟ್ ಇದೆ 3,900. ಸೊ ಇದು 6,000 ಈಕ್ವಿಟಿ ಶೇರ್ಸ್ಗೆ, ಇದು 2,000ಗೆ, ನೆಕ್ಸ್ಟ್ 6,000 ಈಕ್ವಿಟಿ ಶೇರ್ಸ್ಗೆ ನಾವು ಹಾಕೊಳ್ತಾ ಹೋಗಬೇಕು 3,000.